ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸಿದ್ದಾರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವ. ಆದ್ಮೇಲೆ ನಮ್ಮ ಅಡ್ವೊಕೇಟ್ ಹೈಕೋರ್ಟ್ ಅಡ್ವೊಕೇಟ್ ಬಾಲನ್ ಅವರ ಅಭಿಪ್ರಾಯ ಒಂದು ಸ್ವಲ್ಪ ನಾವು ವಿಚಾರ ಮಾಡಬೇಕಾಗಿದೆ. ಅವ್ರ ಮಾತಿನಲ್ಲೇ ಅವ್ರ ವಿಚಾರಗಳಲ್ಲ ಭಾಳಷ್ಟು ಥರ ಈ ಧರ್ಮಸ್ಥಳ ತನಿಖೆ ಬಗ್ಗೆ ಸಂಶಯ ವ್ಯಕ್ತ ಆಗ್ತಾ ಇದ್ದಾವೆ. ಇಲ್ಲ ಏನಪ್ಪ ಅಂತಂದರೆ ಸಾಕ್ಷಿದಾರರನ್ನ ಅಪರಾಧಿಗಳು ಮಾಡಬಹುದಾ ಅನ್ನೋದು ಪ್ರಶ್ನೆ ಹೇಳ್ತಾ ಇದೆ. ಯಾಕಂದ್ರೆ ಸಾಕ್ಷಿದಾರರಿಗೆ ಸಾಕ್ಷಿಗಳನ್ನು ಸಂಗ್ರಹ ಮಾಡಿ ಇಟ್ಟುಕೊಳ್ಳ್ರಿ, ಕಾಯ್ಕೊಂಡು ಇಟ್ಟುಕೊಳ್ಳ್ರಿ ಅನ್ನುವಂಥ ಸಲಹೆಯನ್ನು SIT ನೀಡ್ತಾ ಇದೆ ಅನ್ನೋ ಸುದ್ದಿಗಳಿದ್ದಾವೆ. ಸಾಕ್ಷಿದಾರರಿಗೆ ಯಾರು ಸಾಕ್ಷಿದಾರಲ್ಲ ಮತ್ತೆ ಸುರಕ್ಷಿತ ಇರಬೇಕಾಗಿದ್ದಲ್ಲ, ಏನಿದೆ ಅರ್ಥ? ಯಾಕಂದರೆ ದೂರುದಾರರು ಆಲ್ರೆಡಿ ತಮ್ಮ ದೂರುಗಳನ್ನು ಅದರಲ್ಲಿ ಮುಖ್ಯವಾಗಿ 4 ಜನ ಈಗಾಗಲೇ ಹಿಂದಿನ ಎಪಿಸೋಡಲ್ಲಿ ಹೇಳಿದ್ದಲ್ಲ, ನಮ್ಮ ತಿಮ್ಮನೂಡಿಯವರಾಗಿರ್ಬೋದು, ಮಟ್ಟಣ್ಣವರಾಗಿರ್ಬೋದು, ವಿಠ್ಠಲಗೌಡ ಆಗಿರ್ಬೋದು, ಜೊತೆಗೆ ನಮ್ಮ ಸೋಮನಾಥ್ ನಾಯಕರು ಆಗಿರ್ಬೋದು, ಇನ್ನುಳಿದ ಅನೇಕ ಆರೋಪಗಳು ಮಾಡುವಂಥವ್ರು ನಮ್ಮ ಜಯಂತ್ T ಅವರಾಗಿರ್ಬೋದು. ಇವರನ್ನು ಎಲ್ಲಿ ಆರೋಪಿಗಳನ್ನು ಮಾಡಿ ನಿಲ್ಲಿಸ್ತಾರ SIT ಅವರು ಅಂತೇಳಿ. ಯಾಕಂದ್ರೆ ಸಮಯ ತಗೊಳ್ರಿ ಮಾಡಿರಿ ಅನ್ನೋದು ಸರ್ಕಾರ ಹೇಳ್ತಾ ಇಲ್ಲ, ಎಲ್ಲ ಸರಿ, ಆದರೆ ಸಮಯ ತಗೊಳ್ಳಿ ಸತ್ಯ ಹೊರಗೆ ಬರಲಿ ಅಂತ. ನೀವು ಸುಳ್ಳು ಸಾಕ್ಷಿ ಹೇಳಿದ್ದೀರಿ, ಸತ್ಯ ಮುಚ್ಚಿಟ್ಟಿದ್ದೀರಿ, ಅವ್ರ ಮೇಲೆ ಹಿಂದಿನ ಅವ್ರ ಮೇಲೆ ದ್ವೇಷದ ಯಾವುದೋ ಕಾರಣಕ್ಕೂ ಮೇಲೆ ದ್ವೇಷ ಸಲ್ಲಿಸ್ತಾ ಇದ್ದೀರಿ, ಅಲ್ಲಿ ಆ ಧರ್ಮಸ್ಥಳದ ಹೆಸರು ಕೆಡಿಸೋದಕ್ಕಾಗಿ ಮಾಡ್ತಾಯಿದ್ದೀರಿ, ಹೀಗೆಲ್ಲನೂ ಈ SIT ಅವರು ಪ್ರಶ್ನೆ ಮಾಡ್ತಾ ಇದ್ದಾರಾ ಅನ್ನುವಂಥದ್ದು ಸುದ್ದಿಗಳು ಇದ್ದಾವೆ. ಇಲ್ಲಿ ಎನ್ಕ್ವೈರಿ ಮಾಡುವಂಥವ್ರು ಮಾಡೋದು ಏನು ತಪ್ಪಲ್ಲ, ಆದರೆ ಅವರು ಯಾರ ಬಗ್ಗೆ ಯಾರನ್ನ ಕುರಿತಾಗಿ ಆರೋಪ ಮಾಡ್ತಾ ಇದ್ದಾರ ಅವರ ತನಿಖೆ ಯಾವಾಗ ಇದು ಈಗ ಬೇಕಾಗಿತ್ತು. ಇಲ್ಲಿ ನಾವು ಒಂದು ಸಮಾಧಾನ ಮಾಡ್ಕೋಬೋದಷ್ಟ ಇಲ್ಲ, ಇವನ್ನೆಲ್ಲರನ್ನೂ ಕೂಡಿಸ್ಕೊಂಡು ಈ 4 ಜನ ಆಗಿರ್ಬೋದು, 5 ಜನ ಆಗಿರ್ಬೋದು, ಜೊತೆಗೆ ಲೋಕಲ್ ಜನ ಆಗಿರ್ಬೋದು, ಎಲ್ಲರನ್ನ ಕರೆದು ಎನ್ಕ್ವೈರಿ ಮಾಡಿ ಪೊಲೀಸರ ತನಿಖೆಗಳನ್ನ ಮಾಡಿ ಅಲ್ಲಿಯ ಅಧ್ಯಕ್ಷರು, ಉಪಾಧ್ಯಕ್ಷರು, ಕಾರ್ಯದರ್ಶಿಗಳು, ಈ ಅಲ್ಲಿಯ ಗ್ರಾಮ ಪಂಚಾಯತಿದು ಇವೆಲ್ಲನೂ ಮಾಡ್ತಾ ಇದ್ದಾರಪ್ಪ ಅಂತಂದ್ರೆ ಒಂದೇನೋ ಸರಿಯಾದ ದಿಕ್ಕಿನಲ್ಲೇ ಈ ಕೇಸನ್ನು ಒಯ್ತಾ ಇದ್ದಾರೆ, ನಾವೆಲ್ಲ ಸಮಾಧಾನ ಮಾಡ್ಕೊಳ್ತಾ ಇದ್ದೀವಿ. ಆದರೆ ಇದು ಎಲ್ಲಿವರೆಗೆ ಫಲಿತಾಂಶ ಹೊರಗೆ ಬರೋದಿಲ್ಲವೋ ಅಲ್ಲಿ ನಮಗೆಲ್ಲ ಆತಂಕ, ಹೋರಾಟಗಾರರಿಗಂತೂ ದೊಡ್ಡ ಆತಂಕ ಆಗಿದೆ. ಅಲ್ಲರೂ ಇಂಥ ದೊಡ್ಡ ದುರಂತ ನಡೆದು ಹೋಗ್ಬಿಟ್ಟಲ್ಲ, ಅನ್ಯಾಯಗಳ ಮೇಲೆ ಅನ್ಯಾಯ, ಸಾವುಗಳ ಮೇಲೆ ಸಾವು, ಒಂದಲ್ಲ ಎರಡಲ್ಲ ಬಿಡಪ್ಪ ಅಂತೇಳಿ ಹೇಳೋದಕ್ಕೆ ಮರೆತು ಬಿಡೋದು. ಬಿಡಪ್ಪ ಒಂದೆಲ್ಲ ಆಗಿದೆ, ಸೌಜನ್ಯ ಒಂದೇನೋ ಆಗಿದನೋ, ಮತ್ತೊಬ್ಬರೊಂದು ಆಗಿನೋ ಅನ್ಬೋದು. ಆದರೆ ಇಂಥ ಎಷ್ಟಾಗಿದ್ದವು ನಿರಂತರ ವೇದವಲ್ಲಿಗೆ ನ್ಯಾಯ ಒದಗಿಸ್ಕೊಳ್ಳೋರು ಯಾರು? ಹೆಂಗಾಯ್ತು ಅವ್ರ ಸಾವು? ಅದೇ ಕಾಲಕ್ಕೆ ಮಾವುದನ ಸಾವು ಹೇಗಾಯಿತು, ಅವರ ತಂಗಿ ಯಮುನಾಳ ಸಾವು ಹೆಂಗಾಯಿತು, ಇವೆಲ್ಲ ನ್ಯಾಯ ಸಿಗೋದು ಯಾವಾಗ? 1, 2 ಪದ್ಮಲತಾ ಅವ್ರದ್ದು ಏನಾಗಿರ್ಬೋದು, ಇನ್ನೂ ಅನೇಕ ಲಕ್ಷ್ಮೀ ಅವ್ರದ್ದು ಏನಾಗಿರ್ಬೋದು, ಅನೇಕ ಪ್ರಶ್ನೆಗಳಿದ್ದಾವೆ. ಈ ಎಲ್ಲ ಪ್ರಶ್ನೆ ಉತ್ತರ ಹುಡುಕುವುದನ್ನು ಬಿಟ್ಟುಕೊಂಡು ಇವತ್ತು ಯಾರು ಸಾಕ್ಷಿದಾರನಾಗಿ ಹೇಳಿಕೆ ಬಂದಿದ್ದಾರೆ ಅವ್ರನ್ನ ಆರೋಪಿ ಮಾಡುವಂಥ ಕೆಲಸಗಳು ನಡೀತಾ ಇದ್ದವನು ಅಂತ ವಿಚಾರಗಳು ಹಬ್ಬುತ್ತಾ ಇದ್ದಾವೆ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಒಮ್ಮೆ SIT ನಂಬಬೇಕು, ಇನ್ನೊಮ್ಮೆ ನಂಬಬಾರ್ದು ಅನ್ನೋದು ಅವು ಪ್ರಶ್ನೆ ಮೂಡ್ತಾ ಇದ್ದಾವೆ. ಆದರೂ ಸಮಥಿಂಗ್ ಈಸ್ ಬೆಟರ್ ದನ್ ನಥಿಂಗ್ ಅಂತ, ಏನೂ ಇಲ್ಲ ನಿಂದು ಏನೋ ಒಂದು ನಡೆದಲ್ಲಪ್ಪ, ಇಲ್ಲೇ ಸಿದ್ದರಾಮಯ್ಯ ಮಾಡ್ತಾ ಇದ್ದಾರೆ ಅಂತೇಳಿ ನಾವು ಸಮಾಧಾನ ಮಾಡ್ಕೊಳ್ಳೋದಷ್ಟು ನಡೆದು. ಈಗ ಹಾಗಂತೇಳಿ ಗಡಬಡಿನೂ ಮಾಡಲಿಕ್ಕೆ ಆಗೋದಿಲ್ಲ. ಜಲ್ದಿ ನೀವು ನಮ್ಗೆ ಕೊಡ್ರಪ್ಪ ಉತ್ತರ ಕೊಡ್ರಿ ಅಂತೇಳಿ. ಯಾಕಂದ್ರೆ 1, 2 ಅಲ್ಲ, 100 ಪ್ರಕರಣಗಳು ಅವುಗಳೆಲ್ಲ ಎನ್ಕ್ವೈರಿ ಆಗಬೇಕು. ಎನ್ಕ್ವೈರಿ ಆಗೋ ಜೊತೆಗೆ ಇದರಿಂದ ಯಾವ ರೀತಿ ಹುಡುಕಬೇಕು, ಮತ್ತು ನಿರಪರಾಧಿ ಶಿಕ್ಷೆ ಕೊಡೋದು ತಪ್ಪುಗಳು ಕಾನೂನು ಹೇಳ್ತದೆ. ಯಾಕಂದರೆ 100 ಅಪರಾಧ ತಪ್ಪಿಸ್ಕೊಂಡು ಹೋಗ್ಬೋದು, ಆದರೆ ಒಬ್ಬ ನಿರಪರಾಧಿಗೆ ಶಿಕ್ಷೆ ಆಗಬಾರ್ದು ಅನ್ನೋ ನೆಲೆಯಲ್ಲೇ ನಾವು ಇದನ್ನು ಮುಚ್ಚಾಕೋ ಪ್ರಯತ್ನ ಮಾಡ್ತಾ ಇದ್ದೇವೆ. ನಾವು ಅಂದರೆ SIT ಅವರು ಅಥವಾ ಸರ್ಕಾರ ಬೇರೆ ರೂಪ ಹಿಡಿತಾ ಇದ್ದಾರೆ ಅನ್ನೋದು ಸಹಿತ ಮತ್ತು ಪ್ರಶ್ನೆಗಳು ಹೇಳ್ತಾ ಇದ್ದಾವೆ. ಇದಕ್ಕೆಲ್ಲ ಉತ್ತರವನ್ನು ಇವತ್ತಿನ ಈ SIT ಕೊಡಬೇಕಾಗ್ಯದ. ಎಲ್ಲಿಗೆ ಬಂದದ, ಏನು ಎಂತು, ಇನ್ನೂ ಎಂದು ಮುಗಿಬಹುದು, ಅಥವಾ ಈಗಿದ್ದು ನಡೆದಂಥದ್ದು ಏನು ಅನ್ನೋದು ಬೇಕು ಅನ್ನಿಸ್ತದೆ. ಬಟ್ ಆದರೂ ವಿಶ್ವಾಸವನ್ನು ನಮ್ಮ ಜನ ಹೇಳ್ತಾ ಇದ್ದಾರೆ. ಆದರೆ ಅದೇ ಕಾಲಕ್ಕೆ ನಮ್ಮ ಹೋರಾಟವನ್ನು ಸಹಿತ ಮುಂದುವರ್ಸ್ಕೊಂಡಿದ್ದಾರೆ. ನಮ್ಮ ಉದ್ದೇಶ ಅಷ್ಟೇ, ಈಗ ಈ ಹೋರಾಟ ಜೀವನದಲ್ಲಿ ಹೋಗಬೇಕಾಗ್ಯದ, ಇದು ಮರೆತು ಹೋಗಬಾರ್ದು. ನಮ್ಮಲ್ಲಿ ಮರುವಿನ ಸ್ವಭಾವ ಭಾಳ ಅದ ನಮ್ಮ ದೇಶದಲ್ಲೇ.
ಒಂದು ದೊಡ್ಡ ಘಟನೆ ಆಗ್ತದೆ ಇವತ್ತು, ಒಂದು 2 ದಿನ ದುಃಖ ಪಡ್ತೀವಿ, 3ನೇ ದಿನ ಅದು ಮರೆತು ಬಿಟ್ಟಿರ್ತದೆ. ಅದು 10 ಜುಡಿ 11 ಬಿಡಪ್ಪ ಅಂತೇಳಿ. ಇಲ್ಲಿ 1, 2 ಅಲ್ಲ, 100 ಶವಗಳು ಸಿಗ್ತಾ ಇದ್ದಾವೆ. 100 ಜನಕ್ಕೆ ಅನ್ಯಾಯ ಆಗ್ಯದ, 100 ಕುಟುಂಬಗಳಿಗೆ ಅನ್ಯಾಯ ಆಗ್ಯದ. ಆ ಕುಟುಂಬಗಳು ಇವತ್ತು ನಮಿತಾ ಇದ್ದಾವೆ, ನೋವು ಅನುಭವಿಸ್ತಾ ಇದ್ದಾವೆ. ವೇದವಲ್ಲಿ ಸಂಬಂಧಿಕರು ಇವತ್ತಿಗೂ ನೋವನ್ನು ಅನುಭವಿಸ್ತಾರೆ. ಅವ್ರ ಸಹೋದರ ವೀರಭದ್ರ ಪಂತ್ ಕಾಂತರವರು ಅವ್ರ ಪಾಪ ಎಲ್ಲ ಮೀಡಿಯಾಗಳು ಅಲ್ಲಿ ಆಡ್ತಾ ಇದ್ದಾರೆ, ನಮ್ಗೆ ನ್ಯಾಯ ಒದಗಿಸ್ಕೊಡ್ರಿ, ನಮ್ಗೆ ನ್ಯಾಯ ಒದಗಿಸ್ಕೊಡ್ರಿ. ಅದೇ ಕಾಲಕ್ಕೆ ನಮ್ಮ ಸೌಜನ್ಯ ಏನಪ್ಪ ಅಂತಂದ್ರೆ ಈ ವಿಠಲಗೌಡ ಆಗಿರ್ಬೋದು, ಇನ್ನುಳಿದವರು ಆಗಿರ್ಬೋದು, ಅವರ ತಾಯಿ ಆಗಿರ್ಬೋದು ಕುಸುಮಾವತಿ ಅವರು ನಿರಂತರ ನಮ್ಮ ಬೇಡಿಕೆಯನ್ನು ಸಲ್ಲಿಸ್ತಾ ಇದ್ದಾರೆ. ಆದರೂ ಅವ್ರನ್ನ ಸಹ ಡಿಸಾಬಲ್ ಮಾಡುವಂಥ, ಇವರು ಸುಳ್ಳು ಹೇಳ್ತಾ ಇದ್ದಾರೆ, ಇವರು ಆರೋಪಗಳಿದ್ದಾರೆ ಅನ್ನುವಂಥ ಮಾಡೋ ಪ್ರಯತ್ನ ನಡೆದಿದೆ ಈ ಮಧ್ಯದಲ್ಲಿ. ಹೀಗಾಗಿ ದೇಶದಲ್ಲಿ ನ್ಯಾಯ ಸಿಗ್ತದನ, ಅದರಲ್ಲೂ ಧರ್ಮದ ನೆಲೆಗಟ್ಟಿನಲ್ಲಿ ಧರ್ಮದ ಹಿನ್ನೆಲೆಯಲ್ಲಿ ಏನೋ ಆದ ಘಟನೆ ಆದರೆ ಅಲ್ಲಿ ಹಿಂದಿದ್ದಂಥ ವ್ಯಕ್ತಿ ಸಿಗ್ತಾನ ಅನ್ನುವಂಥದ್ದು. ಯಾಕೆ ಇವತ್ತಂತಂದ್ರೆ ಹೌದು, ಸಂವಿಧಾನದೊಳದು ನ್ಯಾಯಾಂಗದೊಳದು ನ್ಯಾಯ ಪರಮೋಚ್ಚ. ಆ ಪರಮೋಚ್ಚಕ್ಕೆ ಹಾದಿಗಳು, ತನಿಖೆ ಹಾದಿಗಳು ಸರಳವಾಗಿರ್ಬೇಕಲ್ಲ, ಅವು ಸಿಗ್ತಾ ಇಲ್ಲ ಅನ್ನೋದು ಒಂದು ಆತಂಕ ಮೂಡಿದೆ ಇವತ್ತು. ಯಾಕಂತಂದ್ರೆ ಇಲ್ಲಿ ಇರುವಂಥ ಯಾರು ಆರೋಪ ಮಾಡ್ತಾ ಇದ್ದೀರೋ ಎಲ್ಲರೂ ಆ ವ್ಯಕ್ತಿ ಬಲಿಷ್ಠ ಅಷ್ಟಲ್ಲ, ಅವ್ರ ಹಿಂದೊಂದು ಏನಪ್ಪ ಅಂತ ಧಾರ್ಮಿಕ ವ್ಯವಸ್ಥೆ ಅಂತ ಬಿಡೋದಲ್ಲ, ಅದು ಬಂದಂಥದ್ದು. ಹೀಗಾಗಿ ಧಾರ್ಮಿಕ ವ್ಯವಸ್ಥೆಯನ್ನು ನೆಲದಲ್ಲಿ ಹಾಕುವ ಸ್ಥಿತಿಯಲ್ಲಿ ನಮ್ಮ ಸರ್ಕಾರಗಳಿಲ್ಲ, ಪಕ್ಷಗಳಿಲ್ಲ. ಯಾವುದೇ ಪಕ್ಷ ಇರ್ಬೋದು, ಇವತ್ತು ಕಾಂಗ್ರೆಸ್ ಇರ್ಬೋದು, BJP ಇರ್ಬೋದು, JDS ಇರ್ಬೋದು, ಈ ದೇಶದ ಯಾವುದೇ ಪಕ್ಷ ಆದರೂ ಅದನ್ನು ಎದುರು ಹಾಕ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಅವ್ರಿಗೂ ಭಯ ಅದ. ಯಾಕೆ ಕಳೆದ ಈ ಒಂದು ದಶಕದ ಮೇಲ್ಪಟ್ಟ ಸಮಯದಲ್ಲ ಈ ಒಂದು ಸಾಂಪ್ರದಾಯವಾದ ನಮ್ಮಲ್ಲಿ ಭಾಳಷ್ಟು ಗನಿಷ್ಠವಾಗಿ ಆವರಿಸ್ಕೊಳ್ಳೋದ್ರಿಂದಾಗಿ ಭಯ ಪಡ್ತಾ ಇದ್ದಾರೆ ನಮ್ಮ ರಾಜಕಾರಣಿಗಳು, ರಾಜಕೀಯ ಪಕ್ಷಗಳು ಅಂತ. ಆ ದಿಶೆಯಲ್ಲೇ ಈ ತನಿಖೆ ಮುಂದುವರಿತಾ ಇದೆ ಅನ್ನೋದೊಂದು ಸಮಾಧಾನ ಬಿಟ್ಟರೆ ಇದು ಏನು ಆಗ್ಬೋದು ರಿಸಲ್ಟ. ಮೋಸ್ಟ್ಲಿ ಈ ಎಲ್ಲ ಏನು ಸಾಕ್ಷಿದಾರ ಇರ್ತಾರೆ ಅವ್ರನ್ನ ಆರೋಪಿಗಳನ್ನು ಮಾಡ್ತಾರಾ, ಅವ್ರ ಮೇಲೆ ಅಪವಾದಗಳನ್ನು ಹೊರಿಸ್ತಾರ, ಅವರನ್ನು ಶಿಕ್ಷೆ ಗುರಿಪಡಿಸ್ತಾರೆ ಅನ್ನೋಂಥ ಒಂದು ಸಣ್ಣ ಪ್ರಶ್ನೆ ಅನ್ನೋದು ದೊಡ್ಡ ಪ್ರಶ್ನೆ ದಿನಕ್ಕೆ ಆಗ್ತಾಯಿದೆ. ಇದು ಆತಂಕ ಪಡುವಂಥ ವಿಷಯ. ಎಲ್ಲ ಹಿನ್ನೆಲೆಯಲ್ಲಿ ನಾವು ಇವತ್ತು ಚಿಂತನೆ ಮಾಡಬೇಕಾಗಿದ್ದೇನಪ್ಪ ಅಂತಂದ್ರೆ ಈ ಕೇಸ ಶೀಘ್ರ ಆಗಬೇಕು, ಆದ್ರೆ ಸತ್ಯದ ಪರ ಆಗಬೇಕು. ಆರೋಪ ಮಾಡುವವರು ಎಲ್ಲರೂ ನಿರಪರಾಧಿಂದ ನಾನು ಹೇಳೋದಿಲ್ಲ, ಅಪರಾಧಿಂದ ನಾನು ಹೇಳೋದಿಲ್ಲ, ಆದರೆ ಅಪರಾಧ ಇಲ್ಲಂತ ನಾನು ಹೇಳೋದಿಲ್ಲ. ಆದರೆ ಆರೋಪ ಮಾಡೋರು ಯಾರ ಮೇಲೆ ಮಾಡ್ತಾ ಇದ್ದಾರೆ, ಅವ್ರನ್ನ ಯಾಕೆ ಎನ್ಕ್ವೈರಿ ಮಾಡ್ತಾಯಿಲ್ಲ, ಅವ್ರ ಸಮೀಪ ಯಾಕೆ ಹೋಗ್ತಾ ಇಲ್ಲ ಅನ್ನುವಂಥದ್ದು. ಯಾಕಂದರೆ ಇತ್ತೀಚೆಗೆ 58ನೇದೇನೋ ಅವರ ಪಟ್ಟಾಧಿಕಾರದ ಸಂಭ್ರಮವನ್ನು ಆಚರಿಸಿದರು, ಮಾಡಿದರು. ಅದೇ ಕಾಲಕ್ಕೆ ನಮ್ಮ ತುಮಕೂರಿನ ಶ್ರೀಗಳು ಬಂದು ಅವರು ಆಶೀರ್ವಚನ ಮಾಡಿ ಯೋಗ್ಯವಾದ ಕೆಲಸ ಮಾಡ್ತಾಯಿದ್ರು, ಅವ್ರು ಬೆಂಚ್ ಚಪ್ಪರಿಸೋದ್ರು. ಇವುಗಳನ್ನೆಲ್ಲ ಗಮನಿಸಿದಾಗ ವ್ಯವಸ್ಥೆ ಈ ತಪ್ಪಿತಸ್ಥರ ಶಿಕ್ಷೆ ಕೊಡಿಸ್ತದನ ಅನ್ನುವಂಥ ಪ್ರಶ್ನೆ ಬೃಹದಾಕಾರವಾಗಿ ಎಲ್ಲರೂ ಕಾಡಲಿಕ್ಕತ್ತದ. ಶೃಂಗೇರಿ ಶ್ರೀಗಳು ಬಂದರು, ತುಮಕೂರಿನ ಶ್ರೀಗಳು ಬಂದರು. ಹೀಗೆ ಈ ಶ್ರೀಗಳೇನಿದ್ದಲ್ಲ, ಬೇರೆ ಬೇರೆ ಮಠಾಧೀಶರು ಏನೂ ಇರ್ಬೋದು, ಇವರಿಂದಾಗಿ ಈ ಧರ್ಮಸ್ಥಳ ಉಳಿಸಬೇಕು ಅನ್ನೋದು ಒಳ್ಳೆಯ ವಿಚಾರ. ಬಟ್ ನ್ಯಾಯ ಸಿಗಬೇಕಲ್ಲ, ನ್ಯಾಯ ಕೊಡಿಸೋದು ಧರ್ಮದ ಕೆಲಸ. ಇಲ್ಲಿ ನ್ಯಾಯವಂತರು ಯಾರು, ಅನ್ಯಾಯವಂತರು ಯಾರು ಅನ್ನೋದನ್ನು ಗುರುತು ಹಿಡಿಬೇಕಾಗಿದ್ದು ಸಹಿತ ನಮ್ಮ ಧಾರ್ಮಿಕ ವ್ಯವಸ್ಥೆಯ ಅವರ ಕರ್ತವ್ಯನೂ ಹೌದು. ಆದರೆ ಅವರೇನು ಮಾಡ್ತಾ ಇಲ್ವಾ ಅನ್ನುವಂಥ ಪ್ರಶ್ನೆ, ಅದು ನಾವು ತಪ್ತಾ ಇದ್ದೀವ, ಅನಗತ್ಯವಾಗಿ ನಾವು ಹೆಗಡೆ ಅವ್ರ ಮೇಲೆ ಆರೋಪ ಮಾಡ್ತಾ ಇದ್ದೀವಿ ಅನ್ನೋಂಥ ಪ್ರಶ್ನೆಗಳು ಸಹಿತ ಸಾಕಷ್ಟು ಕಾಡ್ತಾ ಇದ್ದಾವೆ. ಹೀಗಾಗಿ ಈ ಸದ್ಯ ಏನಪ್ಪ ಅಂತಂದರೆ ಧರ್ಮಸ್ಥಳ ಒಂದು ಸಂಶಯದ ಸುಳಿಯಲ್ಲದ ನಮ್ಮ ಬಾಲಣ್ಣವರಂದು ಸ್ವಚ್ಛವಾಗಿ ಅಡ್ವೊಕೇಟ್ ಬಾಲಣ್ಣವರಾಗಿರ್ಬೋದು, ಜಗದೀಶ್ ಅವರಾಗಿರ್ಬೋದು, ಅವರ ಈ ಒಂದು ಮೂಮೆಂಟಿಗಂತೂ ಬೆನ್ನು ಹತ್ತಿಬಿಟ್ಟಿದ್ದಾರೆ. ಜೊತೆಗೆ ಅನೇಕ ಜನರು ಇದ್ದಾರೆ, ಅವರಿಬ್ಬರಂತಲ್ಲ ಅನೇಕರು ಇದನ್ನು ನ್ಯಾಯ ಒದಗಿಸ್ಕೊಡ್ಬೇಕು ಅನ್ನೋಂಥ ನೆಲೆಯಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ. ಆದರೆ ಅವರು ಯಶಸ್ವಿ ಆಗ್ತಾರೆ ಅನ್ನೋ ಮತ್ತೆ ಪ್ರಶ್ನೆ ಬರ್ತಾ ಇರ್ತದೆ. ಜನಸಾಮಾನ್ಯ ಇವತ್ತು ಆಲ್ ಓವರ್ ಕರ್ನಾಟಕದಲ್ಲಿ ಕೇಳ್ತಾ ಇದ್ದಾರೆ, ಧರ್ಮಸ್ಥಳದ ಈ ಒಂದು ಅನ್ಯಾಯಗಳಿಗೆ ಅಂತ್ಯ ಯಾವಾಗ ಆಗ್ತದೆ, ಇವೆಲ್ಲ ಯಾವಾಗ ಬಂದ್ ಆಗ್ತಾವೆ, ತಪ್ಪು ಮಾಡುವಂಥ ಅಪರಾಧ ಮಾಡುವಂಥ ಕರೆಗಳು ಯಾವಾಗ ಬಂದ್ ಆಗ್ತಾವೆ, ಅದ್ರ ಜೊತೆಗೆ ಇದ್ರ ಹಿಂದೆ ಇಲ್ಲಿವರೆಗೆ ಮಾಡಿದವ್ರಿಗೆ ಶಿಕ್ಷೆ ಆಗ್ತದನ ಮತ್ತು ಪ್ರಶ್ನೆ ಕೇಳ್ತಾ ಇದ್ದಾರೆ ಜನಸಾಮಾನ್ಯರು. ಇವತ್ತು ಜನಸಾಮಾನ್ಯರ ನಿಧಾನಕ್ಕೆ ಧರ್ಮಸ್ಥಳದಂತ ಹೊರಗೆ ನೋಡ್ತಾ ಇದ್ದಾರೆ, ಏನು ನಡೀತಾ ಇದೆ ಅಲ್ಲಿ ಅನ್ನೋದನ್ನು ಪ್ರತಿಯೊಬ್ಬರೂ ಗಮನಿಸುವಂಥದ್ದು, ಈ ಯೂಟ್ಯೂಬ್ಗಳಲ್ಲಿ ಬರುತ್ತಂಥ ನ್ಯೂಸ್ಗಳನ್ನು ತೊಗೊಳ್ಳುವಂಥದ್ದು, ಸ್ವತಃ ಹೋಗಿ ನೋಡುವಂಥ ಕೆಲಸ ಮಾಡ್ತಾ ಇದ್ದಾರೆ. ಒಟ್ಟಿನಲ್ಲಿ ಏನೋ ಇರಲಿ, ಜನರಿಗೆ ಅನ್ಯಾಯವಾದಂಥ ಜನರಿಗೆ ನ್ಯಾಯ ಸಿಗಬೇಕಾಗಿದ್ದು ಇಲ್ಲಿ ಭಾಳ ಪ್ರಮುಖ. ಆ ದಿಶೆಯಲ್ಲಿ ನಮ್ಮ ಸರ್ಕಾರ ಹೆಜ್ಜೆನೂ ಇಟ್ಟದ. ಅದರ ಒಳ್ಳೆಯ ನಿರ್ಣಯ, ಒಳ್ಳೆಯ ಸಂಶೋಧನೆ ಮಾಡಿ ತನಿಖೆ ಮಾಡಿ ತಪ್ಪಿತಸ್ಥ ಶಿಕ್ಷೆ ಕೊಡಿಸೋಂಗೆ ಆದರೆ SIT ನಿಶ್ಚಿತವಾಗಿಯೂ ಇದು ಸತ್ಯಕ್ಕೆ ಜಯ ಅನ್ನೋದು ಎರಡು ಮಾತಿಲ್ಲ. ನೋಡೋಣ, ಮತ್ತು ಇವು ಡೆವಲಪ್ಮೆಂಟ್ ಈಗ ನಡೀತಾ ಇದ್ದಾವೆ. ಆತಂಕದ ಕ್ಷಣಗಳಲ್ಲಿ ನಾವಿದ್ದೀವಿ. ಈ ಕ್ಷಣ ದೂರ ಆಗ್ಬೋದು, ಸತ್ಯ ಹೊರಗೆ ಬರ್ಬೋದು ಅಂತ ನಂಬುತ್ತಾ
ಇದು ನೀವು ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬಿಡ್ರಿ. H16 ನ್ಯೂಸ್ ಅಂತ ಸತೀಶ್ ಸೀತಾರಾಮ್ ಇದು ಸತ್ಯದ ಕೈಗನ್ನಡಿ. ವಂದನೆಗಳು.